ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ 10ನೇ ದಿನಕ್ಕೆ ಕಾಲಿಟ್ಟಿದೆ. ಇರಾನ್ ಆದಾಯದ ಮೂಲವೇ ಕಚ್ಚಾ ತೈಲದ ರಫ್ತು. ಹೀಗಾಗಿ ಇರಾನ್ನ ಬೆನ್ನು ಮೂಳೆಯನ್ನ ಮುರಿಸುವ ಸಲುವಾಗಿ ಇಸ್ರೇಲ್ ಹಾಗೂ ಅಮೆರಿಕ ಈಗ ಇರಾನ್ನ ತೈಲ ಘಟಕಗಳ ಮೇಲೆ ದಾಳಿ ನಡೆಸ್ತಾ ಇದೆ. ಮತ್ತೊಂದೆಡೆಗೆ ಇರಾನ್ನ ಕುಡಿಯುವ ನೀರು ಶುದ್ಧೀಕರಣದ ಘಟಕಗಳ ಮೇಲೂ ಸಹ ದಾಳಿಯನ್ನು ನಡೆಸಿದ್ದು ನೀರಿನ ಹಾಹಾಕಾರದ ಕಾರ್ಮೋಡ ಎದ್ದಿದೆ. ಇತ್ತ ಲೆಬನಾನ್ ಮೇಲೂ ಇಸ್ರೇಲ್ ಕ್ಷಿಪಣಿ ಮಳೆಯನ್ನೇ ಸುರಿಸ್ತಾ ಇದೆ. ದೃಶ್ಯ 1. ಇರಾನ್ನಲ್ಲಿ ತೈಲ ಘಟಕಗಳು ಧಗಧಗ. ದೃಶ್ಯ 2. ಒಳಚರಂಡಿಗೆ ನುಗ್ಗಿದ್ದ ತೈಲ, ರಸ್ತೆ ಮೇಲೆ ಜ್ವಾಲೆ. ದೃಶ್ಯ 3. ಆಕಾಶದಿಂದ ಸುರಿತಾ ಇರುವ ಕಪ್ಪು ಆಮ್ಲ ಮಳೆ. ಎಸ್, ಇಸ್ಲಾಮಿಕ್ ಗಣರಾಜ್ಯ ಇರಾನ್ನ ಬಗ್ಗು ಬಡಿಯಲು ದೋಸ್ತಿ ಇಸ್ರೇಲ್ ಅಮೆರಿಕ ಸಮರ ಸಾರಿವೆ. ಇದರಿಂದ ಬಹುತೇಕ ಮಧ್ಯಪ್ರಾಚ್ಯ ಯುದ್ಧದ ಬೇಗೆಯಲ್ಲಿ ಬೇಯ್ತಾ ಇದೆ. ಪರಿಣಾಮ ಜಾಗತಿಕ ಮಾರುಕಟ್ಟೆ ತಲ್ಲಣಗೊಂಡಿದೆ. ಅದರಲ್ಲೂ ಪ್ರಮುಖವಾಗಿ ಕಚ್ಚಾ ತೈಲದ ಮೇಲೆ ಬಿದ್ದಿದ್ದು ತೈಲ ಬೆಲೆ ಗಗನಕ್ಕೇರ್ತಾ ಇದೆ. ಈ ಮಧ್ಯೆ ಇರಾನ್ ಮೇಲೆ ಇಸ್ರೇಲ್ ಮತ್ತಷ್ಟು ರೊಚ್ಚಿಗೆದ್ದಿದ್ದು ಇರಾನ್ನ ಜೀವಾಳ ಕಚ್ಚಾ ತೈಲವಾಗಿದೆ. ಕಚ್ಚಾ ತೈಲ ಘಟಕಗಳನ್ನೇ ಗುರಿಯಾಗಿಸಿ ದಾಳಿ ನಡೆಸ್ತಾ ಇದ್ದು ಇರಾನ್ನಲ್ಲಿ ಅಗ್ನಿ ನರ್ತನ ಶುರುವಾಗಿದೆ. ಇರಾನ್ನ 40 ತೈಲ ಘಟಕಗಳ ಮೇಲೆ ಇಸ್ರೇಲ್ ಅಟ್ಯಾಕ್. ವೀಕೆಂಡ್ನಲ್ಲಿ ಇಸ್ರೇಲ್ಗೆ ಇರಾನ್ ತೈಲ ಘಟಕಗಳು ಟಾರ್ಗೆಟ್ ಆಗಿವೆ. ಇರಾನ್ನ 40ಕ್ಕೂ ಹೆಚ್ಚು ತೈಲ ಘಟಕಗಳ ಮೇಲೆ ಇಸ್ರೇಲ್ ಕ್ಷಿಪಣಿಗಳು ಹಾಗೂ ಡ್ರೋನ್ಗಳ ಸುರಿಮಳೆ ಕೈದಿದೆ. ಪರಿಣಾಮ ತೈಲ ಘಟಕಗಳು ಹೊತ್ತಿ ಉರಿತಾ ಇವೆ. ತೈಲ ಘಟಕಗಳು ಬ್ಲಾಸ್ಟ್ ಆಗಿವೆ. ಅದ್ಯಾವ ಮಟ್ಟಿಗೆ ಅಂದ್ರೆ ಇರಾನ್ನ ಚರಂಡಿಗಳು, ರಸ್ತೆಗಳ ಮೇಲೆಲ್ಲ ತೈಲ ಹರಿತಾ ಇದ್ದು ಬೆಂಕಿ ಧಗಧಗಿಸ್ತಾ ಇದೆ. ರಾಜಧಾನಿ ಟೆಹರಾನ್, ಅಲ್ಬೋರ್ಸ್ ಪ್ರಾಂತ್ಯ ಸೇರಿದಂತೆ ಅನೇಕ ನಗರಗಳು ಹೊತ್ತಿ ಉರಿತಾ ಇವೆ. ಧರೆಯೇ ಹೊತ್ತಿ ಉರಿಯುವಾಗ ಬದುಕಲೆಲ್ಲಿ ಓಡುವೆ ಎನ್ನುವಂತೆ ಕಾಲಿಟ್ಟ ಕಡೆಯೆಲ್ಲ ಅಗ್ನಿ ನರ್ತಿಸ್ತಾ ಇದ್ದು ಜನ ಭಯಭೀತರಾಗಿ ಓಡುವಂತಾಗಿದೆ. ಇರಾನಿನ ನೆತ್ತಿಯ ಮೇಲೆ ಮೊಳೆ ಹೊಡೆಯುತ್ತಿರುವ ಇಸ್ರೇಲ್ ಅಮೆರಿಕ ಯುದ್ಧದಲ್ಲಿ ಹೊಸ ಅಧ್ಯಾಯ ಬರೆದಿದೆ. ಇತ್ತ ಸುಮ್ಮನೆ ಬಿಡೋದಿಲ್ಲ ಅಂತ ಇರಾನ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಖಡಕ್ ಎಚ್ಚರಿಕೆ ನೀಡಿದೆ. ತೈಲ ಡಿಪೋಗಳ ಮೇಲೆ ಇಸ್ರೇಲ್ ದಾಳಿಗೆ ದೊಡ್ಡಣ್ಣ ಗರಂ. ಇರಾನ್ನ ತೈಲ ಘಟಕಗಳ ಮೇಲೆ ದಾಳಿ ನಡೆಸ್ತಾ ಇರುವ ದೋಸ್ತಿ ಇಸ್ರೇಲ್ ನಡೆಗೆ ಅಮೆರಿಕ ಅಸಮಾಧಾನ ಹೊರಹಾಕಿದೆ. ಆಯಿಲ್ ಡಿಪೋಗಳ ಮೇಲೆ ಇಸ್ರೇಲ್ ದಾಳಿಯನ್ನ ವಿರೋಧಿಸಿರುವ ಅಮೆರಿಕ ಇದು ತೈಲ ಕೊರತೆ ಹಾಗೂ ಬೆಲೆಯನ್ನ ಹೆಚ್ಚಾಗುವಂತೆ ಮಾಡುವ ಜೊತೆಗೆ ಇರಾನ್ ಜನತೆ, ಅಲ್ಲಿನ ಸರ್ಕಾರಕ್ಕೆ ಬೆಂಬಲ ನೀಡುವಂತೆ ಮಾಡುವ ಸಾಧ್ಯತೆಗಳಿವೆ ಅಂತ ಎಚ್ಚರಿಕೆ ನೀಡಿದೆ. ಆದರೆ ಈ ಕಾರ್ಯಾಚರಣೆಗೂ ಮುನ್ನ ಇಸ್ರೇಲ್ ಅಮೆರಿಕಕ್ಕೆ ಮಾಹಿತಿ ನೀಡಿತ್ತು ಎನ್ನಲಾಗ್ತಾ ಇದೆ. ಈ ಮೂಲಕ ಫೆಬ್ರವರಿ 28ರಿಂದ ಯುದ್ಧ ಆರಂಭವಾದಾಗಿನಿಂದ ಇಸ್ರೇಲ್ ಅಮೆರಿಕ ನಡುವೆ ಮೊದಲ ಭಿನ್ನಾಭಿಪ್ರಾಯದ ಘರ್ಷಣೆಯಾಗಿದೆ. ಇರಾನ್ನಲ್ಲಿ ಸುರಿತಾ ಇದೆ ಆಮ್ಲ ಮಳೆ, ಆತಂಕ.
ಕಳೆದ 10 ದಿನಗಳಿಂದ ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಉಡಾಯಿಸ್ತಾ ಇರುವ ಕ್ಷಿಪಣಿ ಡ್ರೋನ್ ದಾಳಿಗಳು ಇರಾನ್ ವಾತಾವರಣವನ್ನ ವಿಷಮಯವಾಗಿದೆ. ಇರಾನ್ನ ಆಕಾಶದಲ್ಲಿ ಕಪ್ಪು ಹೊಗೆ ಆವರಿಸಿದೆ. ಇರಾನ್ನ ಕಟ್ಟಡಗಳು, ವಾಹನಗಳ ಮೇಲೆಲ್ಲ ಕಪ್ಪು ಬೂದಿ ಸುರಿತಾ ಇದೆ. ಹಗಲು ಸಹ ರಾತ್ರಿಯಂತೆ ಭಾಸವಾಗುವ ಕತ್ತಲಿನಿಂದ ಆವರಿಸಿದೆ. ಕಪ್ಪು ಹೊಗೆ ಹೆಚ್ಚಾದಂತೆ ಇದರಿಂದ ಹೊರಸೂಸುವ ವಿಷಕಾರಿ ರಾಸಾಯನಿಕಗಳು ಆಮ್ಲ ಮಳೆ ಸುರಿಸುವ ಭೀತಿ ಸೃಷ್ಟಿಸಿದೆ. ಇರಾನ್ ಕುಡಿಯುವ ನೀರು ಘಟಕಗಳ ಮೇಲೂ ದಾಳಿ. ಇರಾನ್ನಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಸಾಧ್ಯತೆ. ತೈಲ ಘಟಕಗಳಷ್ಟೇ ಅಲ್ಲ, ಇರಾನ್ನ ಕುಡಿಯುವ ನೀರು ಸಂಸ್ಕರಣಾ ಘಟಕಗಳ ಮೇಲೂ ಇಸ್ರೇಲ್ ದಾಳಿ ನಡೆಸ್ತಾ ಇದೆ. ಇರಾನ್ನಲ್ಲಿ ಸಿಹಿ ನೀರು ಸಿಗೋದಿಲ್ಲ, ಹೀಗಾಗಿ ಸಮುದ್ರದ ಉಪ್ಪು ನೀರನ್ನೇ ಸಂಸ್ಕರಿಸಿ ಬಳಸಲಾಗುತ್ತೆ. ಈ ಸಂಸ್ಕರಣಾ ಘಟಕಗಳೇ ಇಸ್ರೇಲ್ನ ಟಾರ್ಗೆಟ್ ಆಗಿರುವುದು. ಮುಂದಿನ ದಿನಗಳಲ್ಲಿ ಇಸ್ರೇಲ್ನಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಉದ್ಭವಿಸುವ ಸಾಧ್ಯತೆ ಸೃಷ್ಟಿಸಿದೆ. ಸದ್ಯ ಇರಾನ್ನಲ್ಲಿ 30 ಗ್ರಾಮಗಳಿಗೆ ಕುಡಿಯುವ ನೀರಿನ ಸಂಪರ್ಕ ಬಂದ್ ಆಗಿದೆ. ಆದರೆ ಉಪ್ಪು ನೀರು ಶುದ್ಧೀಕರಣ ಘಟಕಗಳ ಮೇಲೆ ಅಮೆರಿಕ, ಇಸ್ರೇಲ್ ನಾವು ದಾಳಿ ಮಾಡಿಲ್ಲ ಅಂತ ಸ್ಪಷ್ಟಪಡಿಸಿವೆ. ಒಟ್ಟಾರೆ ಇಸ್ರೇಲ್ನ ಒಂದು ತಪ್ಪು ಹೆಜ್ಜೆ ಸದ್ಯ ತೈಲ ಬೆಲೆಯನ್ನ ಮತ್ತಷ್ಟು ಗಗನಕ್ಕೇರಿಸುವ ಜೊತೆಗೆ ಇರಾನ್ ನಾಗರಿಕರ ಆರೋಗ್ಯದ ಮೇಲೂ ಪರಿಣಾಮ ಬೀಳುವ ಆತಂಕವನ್ನುಂಟು ಮಾಡಿದೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ದೋಸ್ತಿಗಳಂತಿರುವ ಇಸ್ರೇಲ್ ಅಮೆರಿಕ ನಡುವೆ ಭಿನ್ನಾಭಿಪ್ರಾಯಕ್ಕೂ ಕಾರಣವಾಗಿದ್ದು ಆತಂಕದ ಕಿಚ್ಚು ಹೊತ್ತಿಸಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.